ನಮಸ್ಕಾರ, ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ. ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮುರಿ ಸೂಸ್ಲಾ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ದೊಡ್ಡದೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದರಲ್ಲಿ ಚುರುಮುರಿ ಹಾಕ್ತಾಯಿದ್ದೀನಿ. ಚುರುಮುರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಚುರುಮುರಿ ತೊಯ್ಯುವಷ್ಟು ನೀರು ಹಾಕ್ತಾಯಿದ್ದೀನಿ. ಚುರುಮುರಿ ಮುಳುಗುವಷ್ಟು ನೀರು ಹಾಕಿದ್ನಲ್ವ, ಇವಾಗ ಇದನ್ನು ಹಿಂಡ್ತಾ ಇದ್ದೀನಿ. ಹಿಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಚುರುಮುರಿಯನ್ನು ಹಿಂಡಿಟ್ಕೊಂಡಿದ್ದೀನಲ್ಲ, ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅರ್ಧ ಬೌಲಾಗಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ, ಹುರಿಗರಡೆ. ಇದನ್ನು ತರಿಯಾಗಿ ರುಬ್ಕೋತಾ ಇದ್ದೀನಿ. ನೈಸ್ ಪೇಸ್ಟ್ ಮಾಡೋದು ಬೇಡ, ತರಿ ಆದರೆ ಸಾಕು. ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. 2-3 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಇದೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಅರ್ಧ ಬೌಲಾಗಷ್ಟು ಶೇಂಗಾ ಹಾಕ್ತಾಯಿದ್ದೀನಿ. ಹುರಿದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಶೇಂಗಾ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಟೊಮ್ಯಾಟೊ. ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ್ನಲ್ವ, ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಹುರಿತಾ ಇರಬೇಕು. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಬೇಕಂದ್ರೆ ಹಾಕಿ, ಇಲ್ಲ ಸ್ಕಿಪ್ ಮಾಡಿ. ಸಕ್ಕರೆ ಹಾಕಿದ್ನಲ್ವ, ಸಕ್ಕರೆ ಹಾಕಿದ ನಂತರ 2 ಸ್ಪೂನ್ ಆಗಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇವಾಗ ಚುರುಮುರಿ ನೆನೆಸಿಟ್ಕೊಂಡಿದ್ನಲ್ವ, ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಒಗ್ಗರಣೆಯಲ್ಲಿ. ಪುಟಾಣಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ, ತರಿಯಾಗಿ ಈ ಥರ ಇದ್ರೆ ಸಾಕು. ಹಾಕ್ತಾಯಿದ್ದೀನಿ ನೋಡಿ. ಪುಟಾಣಿ ಪೌಡ್ರ್ ಹಾಕಿದ ನಂತರ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚುರುಮುರಿ ಸೂಸ್ಲಾ ರೆಡಿಯಾಗಿದೆ ನೋಡಿ. ಬಿಸಿ ಬಿಸಿಯಾಗಿರುವಂಥ ಚುರುಮುರಿ ಸೂಸ್ಲಾ ರೆಡಿಯಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಬಹಳ ಬೇಗನೆ ಮಾಡುವಂಥ ಚುರುಮುರಿ ಸೂಸ್ಲಾ ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.